ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ನ್ಯಾಷನಲ್ ನ್ಯೂಸ್ BKPಯ ತುಮಕೂರು ಜಿಲ್ಲಾ ವರದಿಗಾರ. ಈ ದಿನ ನಾವು ಸಿದ್ಧಾರ್ಥ DLED ಕಾಲೇಜ್ಗೆ ಭೇಟಿ ನೀಡಿದ್ದೀವಿ. ಈ ಭೇಟಿ ನೀಡಿರತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಆ DLED ಆ ಪದ ಏನು ಅದು ಕೋರ್ಸ್ ಇದೆ ಏನಿದೆ ಅದರ ಉಪಯೋಗಗಳೇನು, ಅದನ್ನು ಓದಿದ್ರೆ ಯಾವ ರೀತಿ ನಾವು ಜಾಬ್ಗಳಿಗೆ ಜಾಯ್ನ್ ಆಗಬಹುದು, ಇದೆಲ್ಲ ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆ ಈ ಕಾಲೇಜಿನ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಡಿ ವಿಶ್ವರೂಪ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈ ಕಾಲೇಜಿನ ಇತಿಹಾಸ ಹೇಳಿ ಸರ್ ಫಸ್ಟ್. ಈ ಕಾಲೇಜು 1963-64ನೇ ಸಾಲಿನಲ್ಲಿ ಪ್ರಾರಂಭ ಆಗುತ್ತೆ. ಇದು ಅನುದಾನಿತ ಕಾಲೇಜು. ಈ ಕಾಲೇಜಿನಿಂದ ಪ್ರಾರಂಭದಲ್ಲಿ ಇದನ್ನು TCH ಅಂತ ಪ್ರಾರಂಭ ಆಗಿರುತ್ತೆ. TCH ಅಂತ ಪ್ರಾರಂಭ ಆಗಿ ಆ ಸಂದರ್ಭದಲ್ಲಿ TCH ಮಾಡ್ಕೊಂಡ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಾಯಿದ್ರು. ಅದಾದಮೇಲೆ DLED ಅಂತ D.Ed ಅಂತ ಆಯಿತು. ಆ D.Ed ಮಾಡಿದವರು ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಿದ್ರು. ಅದಾದಮೇಲೆ ಈಗ 2014 NCET ಇದರ ನಿಯಮದ ಅನುಸಾರ ಹಾಗೂ 2016 ಕರ್ನಾಟಕ ಸರ್ಕಾರದ ಆದೇಶದ ED 59 PTI 2016-22/2016ರಿಂದ ಈ D.Ed ಅನ್ನು DLED ಎಂದು ಮರುನಾಮಕರಣ ಮಾಡಿ ಎಲ್ಲ ಪಾಠ್ಯಕ್ರಮವನ್ನು ಕೂಡ NCERTಯ ಪಾಠ್ಯಕ್ರಮವನ್ನೇ ಇಟ್ಟು ಈಗ ಈ ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲಗಳಿವೆ. ವಿದ್ಯಾರ್ಥಿಗಳು ದಾಖಲಾಗಬೇಕು ಅಂದರೆ ಅದಕ್ಕೆ ಹಣಕಾಸು ಖರ್ಚು ಎಷ್ಟು ಬರ್ಬೋದು ಸರ್ ತಮ್ಮ ಕಾಲೇಜಲ್ಲಿ? ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿಯ ಡೊನೇಷನ್ ಇರಲ್ಲ, ಅಭಿವೃದ್ಧಿ ಶುಲ್ಕ ಇರೋದಿಲ್ಲ, ಸರ್ಕಾರಿ ಶುಲ್ಕ ಮಾತ್ರ. ಅದು ನಮ್ಮ ಆಡಳಿತ ಮಂಡಳಿಯೇ ಹೇಳಿದೆ. ಈ ಕಾಲೇಜು ಇಂದಿನ ಪ್ರಸ್ತುತ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರು, ಅವರ ಸಂಸ್ಥೆ ಇದು ಅನುದಾನಿತ ಸಂಸ್ಥೆ. ಹಾಗಾಗಿ ಅವರು ಯಾವುದೇ ಡೊನೇಷನ್ ತಗೋಬೇಡಿ ಅಂತ ಹೇಳಿದ್ದಾರೆ. ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಈ ಸಮಾಜ ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಭಾಳ ಅನನ್ಯವಾದದ್ದು. ಹಾಗಾಗಿ ಅಂಥ ತರಬೇತಿಯನ್ನು ಯಾವುದೇ ಡೊನೇಷನ್ ಇಲ್ಲದಲೇ ನಮ್ಮ ಸಂಸ್ಥೆಯಿಂದ ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಆಭಾರಿಗಳು. ಖಂಡಿತ ಈ ಥರದ ಕೆಲಸಗಳನ್ನು ಮಾಡಬೇಕು ಸರ್. ಇವಾಗ ಏಕೆಂದರೆ ಒಂದು ಸರಿದಾರಿಗೆ ತರಬೇಕು ಅಂದರೆ ಶಿಕ್ಷಕರೇ ಮೇನ್ ಸರ್. ಶಿಕ್ಷಕರೇ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಅಂತ ಏನು ಹೇಳ್ತೇವೆ, ಅದೇ ರೀತಿ ಇವತ್ತು ಶಿಕ್ಷಕರು ಏನು ಕಳಿಸ್ಕೊಡ್ತಾರೆ ಅದೇ ರೀತಿ ಮಕ್ಕಳು ಕಲಿಯುವಂಥದ್ದು. ಆದರೆ ಶಿಕ್ಷಕರಿಗೆ ಪ್ರಾಮುಖ್ಯತೆ ಜಾಸ್ತಿನೇ ಇರ್ತದೆ ಸರ್. ಸರ್ ಇವಾಗ ಏನು DLED ಇದು ಕಲಿತು ಕಂಪ್ಲೀಟ್ ಆಗ್ತಾರೆ ಸರ್. ಕಂಪ್ಲೀಟ್ ಆದಮೇಲೆ ಅವರು ಯಾವುದಕ್ಕೆ ಜಾಯ್ನ್ ಆಗ್ಬೋದು ಸರ್? ಯಾವ ಜಾಬ್ಗೆ ಜಾಯ್ನ್ ಆಗ್ಬೋದು? ಈ DLED ಈ ಅಭ್ಯಾಸ ಮಾಡಿದಂಥ ಮಕ್ಕಳು ಇದು 2 ಥರ ಮಾಡ್ಬೋದು. PUC ಮೇಲೆ, PUC ಮುಗಿದಾದ್ಮೇಲೆ ಇದಕ್ಕೆ ಎಲಿಜಿಬಲ್ ಕ್ರೈಟೀರಿಯಾನೇ PUC ಆದಮೇಲೆ ಇದನ್ನು ಮಾಡಿದಂಥ ಮಕ್ಕಳು LKG UKG ಟೀಚರ್ ಆಗ್ಬೋದು, ಕಾನ್ವೆಂಟ್ಗಳಲ್ಲಿ ಟೀಚರ್ ಆಗ್ಬೋದು, CBSE ಶಾಲೆಗಳಲ್ಲಿ ಆಗ್ಬೋದು, ಮುರಾರ್ಜಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗ್ಬೋದು, ಪರ್ಮನೆಂಟ್ ಟೀಚರ್ ಆಗ್ಬೋದು, 1ರಿಂದ 5ರವರೆಗೂ. ಯಾವುದೇ ನವೋದಯ ಶಾಲೆ ಎಲ್ಲ ಶಾಲೆಗಳಲ್ಲೂ ಸೆಂಟ್ರಲ್ ಟೆಟ್ಗೂ ಎಲಿಜಿಬಲ್ ಆಗ್ತಾರೆ, ನಮ್ಮ ಕರ್ನಾಟಕದ TETಗೂ ಎಲಿಜಿಬಲ್ ಆಗ್ತಾರೆ. ಅದೇ ಡಿಗ್ರಿ ಆಗಿರೋದನ್ನ ಮಾಡ್ಕೊಂಡ್ರೆ BA BCom BCA ಎನಿ ಡಿಗ್ರಿ ಆಗಿರೋದು ಮಾಡ್ಕೊಂಡ್ರೆ ಅವರು B.Ed ಎಲಿಜಿಬಲ್ ಆಗ್ತಾರೆ. ಅವರು ಫಸ್ಟ್ ಪೇಪರು ಸೆಕೆಂಡ್ ಪೇಪರ್ 2 TET ಏನಿದೆಯೋ 2ಕ್ಕೂ ಎಲಿಜಿಬಲ್ ಆಗ್ತಾರೆ. TGT ಟೀಚರ್ ಆಗ್ಬೋದು, PST ಟೀಚರ್ನು ಆಗ್ಬೋದು. ಹಾಗಾಗಿ ಹೆಚ್ಚು ಅವಕಾಶಗಳಿದೆ. ಇದರ ಪ್ರಚಾರದ ಕೊರತೆ ಮಕ್ಕಳಲ್ಲಿ. ನಾನು ನೋಡಿದ ಮಟ್ಟಿಗೆ ಈ ಕೋರ್ಸ್ ಬಗ್ಗೆ ಸ್ವಲ್ಪ ಜನಕ್ಕೆ ಮಾಹಿತಿನೇ ಇಲ್ಲ. ಅದಕ್ಕೋಸ್ಕರ ಅದರಿಂದ ನಮ್ಮ ಚಾನಲ್ ಸಹ ತಾವು ಮಾಹಿತಿ ಎಷ್ಟೋ ಜನ ಮಕ್ಕಳಿಗೆ ಹೆಲ್ಪ್ ಆಗ್ತದೆ ಸರ್. ಹೌದೌದು. ಈಗ ಇದೇನಪ್ಪ ಅಂತಂದ್ರೆ ಇಲ್ಲಿ ಈ ಥರ ಈ ಕೋರ್ಸ್ ಮಾಡ್ಕೊಳ್ಳೋದ್ರಿಂದ ಅವರು ನೋಡಿ, ಈ ಶಿಕ್ಷಣ ಈ ಟೀಚರ್ ತಾಣ್ತಾ ಇಲ್ಲ, ಸ್ಕೂಲ್ ಮುಚ್ಕೊಳುತ್ತೆ, ಈ ಥರ ಮನಸ್ಥಿತಿ ಭಾಳ ಜನಗಳಲ್ಲಿ ಇದೆ. ಬಟ್ ಆದರೆ ಪ್ರೈಮರಿ ಸ್ಕೂಲು ಎಲ್ಲರಿಗೂ ಕಡ್ಡಾಯ. ಪ್ರೈಮರಿ ಎಜುಕೇಷನ್ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಎಲ್ಲ ಕಡ್ಡಾಯ. ಗೌರ್ಮೆಂಟ್ ಇರ್ಬೋದು, ಏಡೆಡ್ ಇರ್ಬೋದು, ಅನ್ಏಡೆಡ್ ಇರ್ಬೋದು, ಎಲ್ಲದರಲ್ಲೂ ಟೀಚರ್ಸ್ ಬೇಕೇ ಬೇಕಲ್ವ. ಹಾಗಾಗಿ ಯಾವುದೇ ಹೆಚ್ಚಿನ ಹಣಕಾಸಿನ ಹೊರೆ ಇಲ್ಲದಲೇ
ಒಂದು ಉತ್ತಮ ಜೀವನ ಕಟ್ಕೋಬೇಕು ಸಮಾಜದಲ್ಲಿ ಅಂತಂದರೆ ನಮ್ಮ ಕೋರ್ಸು DLED ಮಾಡ್ಕೊಳ್ಳೋರಿಗೆ ಹೆಚ್ಚು ಅವಕಾಶಗಳಿದ್ದಾವೆ. ಹಾಗಾಗಿ ಮಕ್ಕಳು ಇದು ಹೆಚ್ಚು ನಿಮ್ಮ ತಮ್ಮ ಚಾನಲ್ ಮೂಲಕ ಪ್ರಚಾರ ಕೊಟ್ಟಿದ್ದೇ ಆದರೆ ಪಾಪ ಬಹಳ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಡಿಗ್ರಿ ಮಾಡಿ ಎಷ್ಟೋ ಜನ B.Ed ಸೀಟ್ ಸಿಗಲ್ಲ, ಪೇಮೆಂಟ್ ಸೀಟ್ಗೆ ಹೋಗೋಕ್ಕಾಗಲ್ಲ, ಮನೇಲಿರ್ತಾರೆ. ಅಂಥವರು ಇದನ್ನು ಏನಾದರೂ ಮಾಡ್ಕೊಂಡ್ರೆ ಅವರು B.Edನಷ್ಟೇ ಎಲಿಜಿಬಲ್ ಆಗಿ ಸರ್ಕಾರಿ ಟೀಚರ್ ಆಗಿ ತಗೋಬೋದು. ಇದಕ್ಕೆ ಮೂಲ ಒಂದು ಸ್ವಲ್ಪ ಅಡ್ಮಿಷನ್ ಕಡಿಮೆ ಆಗೋದಕ್ಕೆ ಮೂಲ ಕಾರಣ ಏನಿತ್ತಪ್ಪ ಅಂದರೆ ಸರ್ಕಾರದಲ್ಲಿ ಈ ಅನೇಕ ಬದಲಾವಣೆಗಳು ಬಂದು ಟೀಚರ್ ಎಜುಕೇಷನ್ನಲ್ಲಿ ಬದಲಾವಣೆಗಳು ಬಂದು ಗೋವಿಂದೇಗೌಡನ ಪೀರಿಯಡಲ್ಲಿ ಒಂದೇ ಸಲ ಪ್ರೈಮರಿ ಸ್ಕೂಲು ಟೀಚರ್ಸು ಹೆಚ್ಚು ತಗೊಂಡಿದ್ರು. ಅವ್ರನ್ನೆಲ್ಲರನ್ನೂ 1ರಿಂದ 5ನೇ ತರಗತಿಗೆ ಸೀಮಿತ ಮಾಡಿಬಿಟ್ರು. ಅವು ಇಲ್ಲಿವರೆಗೂ ಎಕ್ಸಸ್ ಆಗಿದ್ವು. ಈಗ ನೋಡಿ, ಈ ಮೊನ್ನೆ ಪೇಪರಲ್ಲೆಲ್ಲ 50,000 ಪ್ರೈಮರಿ ಸ್ಕೂಲಲ್ಲಿ ಅತಿಥಿ ಶಿಕ್ಷಕರ ಖಾಲಿ, ಅದಕ್ಕೆ ಸರ್ಕಾರದ ಪರ್ಮಿಷನ್ಗಳೇ ಇದ್ದಾವೆ ನೋಡಿ. ಮತ್ತು LKG UKG ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಆ LKG UKG ಇದರಲ್ಲಿ ನಮ್ಮ DLED ಮಕ್ಕಳನ್ನು ತರಬೇತಿಗೆ ತಗೊಳ್ಳಿ ಅಂತ ಆದೇಶದಲ್ಲೇ ಇದೆ. ಅನೇಕ ಆ ಮಾಹಿತಿ ಕೊರತೆ ಭಾಳ ಕಡೆ ಇದೆ. ಕೆಲವು ಟೀಚರ್ಸು ಇವು ಹೊಸ ನ್ಯೂ ಎಜುಕೇಷನ್ ಪಾಲಿಸಿ ಇವುಗಳು ಏನೇನು ಬದಲಾವಣೆಗಳಾಗ್ತಾವೆ ಅದನ್ನು ನೋಡಲ್ಲ. ಅದು TCH ಅಂತ, ಈ ಕಾಲೇಜು TCH ಅಂತಾನೆ ಬಹಳ ಜನ ಇಲ್ಲಿ ಹೋಗಿರೋದು. ಯಾರೇ ಬಂದು ಇದು TCH ಅಲ್ವಾ? TCH ಅಲ್ಲ, DELED ಅಂತ, ಡಿಪ್ಲೊಮೊ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕನ್ನಡದಲ್ಲಿ, ಡಿಪ್ಲೊಮೊ ಪ್ರಾಥಮಿಕ ಶಿಕ್ಷಣ ಅಂತ. ಹಾಗಾಗಿ ಈ ಕೋರ್ಸ್ ಮಾಡೋರಿಗೆ ಹೆಚ್ಚು ಅವಕಾಶಗಳಿದ್ದಾವೆ. ಅದನ್ನು ಮಕ್ಕಳು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನಮ್ಮ ಒಂದು ಆಶೆ.